ಓಕೆ, ನಾನು ನಿಮಗೆ ಬೆಸ್ಟ್ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಬಾಯಟ್ ಹಾಕ್ತಾರೆ, ಗೊತ್ತಿಲ್ಲದೇ ಬಾಯಟ್ ಹಾಕ್ತಾರೆ. ಆ ಥರ ಆಗಬಾರ್ದು ಅಂದ್ರೆ ಒಂದು ಟ್ರಿಕ್ ಹೇಳ್ತೀನಿ, ಸ್ಟಡಿ ಮೆಥಡ್ ಹೇಳ್ತೀನಿ ನೋಡಿ. ನಾನು ನನ್ನ ಸ್ಕೂಲ್ ಒಳಗೆ 9th 10th ಇದ್ದಾಗ ನಾನು ಓದ್ತಾ ಇದ್ದೆ ಒಂದು ಯಾವುದೋ ಚಾಪ್ಟರು, ಏನೇನೋ ಯೋಚನೆ ಬರ್ತಾ ಇತ್ತು. ಮತ್ತೆ ಅಲ್ಲಿ ಸ್ಟಾಪ್, ನಂಗೆ ಗೊತ್ತೇ ಇಲ್ಲ, ನಾನು ಆ ಪೂರ್ತಿ ಚಾಪ್ಟರ್ನ ಮುಗಿಸ್ಬಿಡ್ತಿದ್ದೆ. ಬಟ್ ನನಗೆ ಆಮೇಲೆ ನೋಡಿದಾಗ ಆ ಚಾಪ್ಟರ್ದು ಏನಿತ್ತು ಅಂತಾನೆ ಗೊತ್ತಿರಲ್ಲ. ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ನಾನೇ ಶಿಕ್ಷೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. 9th ಸ್ಟ್ಯಾಂಡರ್ಡಲ್ಲಿ ಅದು ಸಮಾಜಶಾಸ್ತ್ರ ಯಾವುದೋ ಓದ್ತಾ ಇದ್ದೆ. ಒಂದು ಚಾಪ್ಟರ್ ಓದ್ತಾ ಇದ್ದೀರಿ ನೀವು, ನಿಮಗೆ ಒಂದು ಮೈಂಡಲ್ಲಿ ಮೊದಲೇ ಮೆಸೇಜ್ ಕಳಿಸ್ಬೇಕು, ಏನಂತ, ಅಕಸ್ಮಾತ್ ನಾ ಏನಾದರೂ ಥಾಟ್ಸಲ್ಲಿ ಏನಾದರೂ ತೇಲಾಡ್ತಾ ಹೋಗ್ಬಿಟ್ರೆ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತಿದ್ದೆ ಗೊತ್ತಾ, ಒಂದು ಪ್ಯಾರ ಓದ್ತಷ್ಟಿಗೆ ಒಂದು ಥಾಟ್ ಬಂದು ತೇಲಾಡ್ತಾ ಹೋಗ್ಬಿಡ್ತಿದ್ದೆ. ಆಮೇಲೆ ಬಂದಾಗ ನನಗೆ ಗೊತ್ತಾಗ್ತಾ, ಅಯ್ಯೋ ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೆ. ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಇನ್ಮೇಲೆ ನಾನು ಹಂಗೆ ಮಾಡಬಾರ್ದು. ಯಾಕಂದ್ರೆ ನನಗೆ ನಾನು ಶಿಕ್ಷೆ ಕೊಟ್ಟರೆ ಮೈಂಡ್ ಏನು ಮಾಡುತ್ತೆ, ಮೈಂಡಿಗೆ ಏನು ಬೇಕು ಅಂತ, ಕಂಫರ್ಟ್ ಝೋನ್ ಬೇಕು, ಎಂಜಾಯ್ ಮಾಡೋದು ಬೇಕು. ಅದಕ್ಕೆ ಅದು ಏನೇನೋ ಯೋಚನೆ ಮಾಡೋಕೆ ಕರ್ಕೊಂಡು ಹೋಗ್ಬಿಡುತ್ತೆ ನಿಮಗೆ. ಅದಕ್ಕೆ ಶಿಕ್ಷೆ ಕೊಟ್ಟಾಗ ಏನು ಮಾಡುತ್ತೆ, ಪ್ರೆಸೆಂಟಲ್ಲಿ ಇರೋಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ಹೋದಂಗೆ ನಾನು ಎರಡು ಪ್ಯಾರ ಆದಮೇಲೆ ನಾನು ಏನು ಮಾಡಿದೆ, ಮತ್ತೆ ಯೋಚನೆದಲ್ಲಿ ತೇಲಾಡ್ತಾ ಹೋದೆ. ಮತ್ತೇನು ಮಾಡಿದೆ, ನನಗೆ ಶಿಕ್ಷೆ ಕೊಟ್ಟು ಮತ್ತೆ ಫಸ್ಟಿಂದನೇ ಓದ್ಕೊತಾ ಬಂದೆ. ಹಿಂಗೆ ನಾನು ಪದೇ ಮಾಡ್ತಾ ಹೋದಂಗೆ ನನಗೆ ಗೊತ್ತಾಗ್ಬಿಡ್ತು, ನಾನು ಯಾವಾಗ ಥಾಟಲ್ಲಿ ಹೋಗ್ತೀನಿ ಅಷ್ಟೊತ್ತಿಗೆ ಪ್ರೆಸೆಂಟಲ್ಲೇ ಇದ್ದು ಬಿಡ್ತಿದ್ದೆ. ಸೊ ನೀವು ಇನ್ಮೇಲೆ ಹಿಂಗೆ ಮಾಡಿ. ಫಸ್ಟೇ ಹೇಳಿ, ಎಲ್ಲಾದರೂ ನಾನು ಅಕಸ್ಮಾತ್ ಏನಾದರೂ ಯೋಚನೆದಲ್ಲಿ ತೇಲಾಡ್ತಾ ಹೋದರೆ ನಾನು ಮೊದಲಿಂದ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಗೊತ್ತಿಲ್ಲದೆ 4-5 ಪೇಜ್ ಓದಿರ್ತೀರಾ, ಅಲ್ಲೇನಾದ್ರು ನಿಮಗೆ ಅನ್ನಿಸ್ತು, ನಾನು ಇಷ್ಟೊತ್ತು ಏನಾದರೂ ಯೋಚನೆ ಮಾಡ್ತಾ ಇದ್ದಿದ್ರೆ, ಎಲ್ಲೋ ತೇಲಾಡ್ತಾ ಹೋಗಿದ್ರೆ ಫಸ್ಟಿಂದ ಮಾಡಿ. ನಿಮಗೆ 1 ದಿನ 2 ದಿನ ನಿಮಗೆ ಭಾಳ ಹಿಂಸೆ ಅನ್ನಿಸ್ಬೋದು. ನೆಕ್ಸ್ಟು ನಿಮ್ಗೆ ಗೊತ್ತಿಲ್ಲದೇ ಪ್ರೆಸೆಂಟಲ್ಲಿ ಇದ್ದು ಓದ್ತಾ ಹೋಗ್ತೀರಾ, ಕಾನ್ಸಂಟ್ರೇಷನ್ ನಿಮ್ಮದು ಹೆಚ್ಚಿರುತ್ತೆ. ಓಕೆ, ಇದನ್ನು ಟ್ರೈ ಮಾಡಿ ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ನಿಮ್ಮಲ್ಲಾಗೋ ಬದಲಾವಣೆ ಗೊತ್ತಾಗುತ್ತೆ. ಸೊ ಈಗ ಓದ್ಕೊಂಡು ಹೋಗಬಾರ್ದು, ಯೋಚನೆ ಮಾಡಬೇಕು. ಓಕೆ, ಸರಿ, ಮುಂದಿನ ಕ್ಲಾಸಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.